ನೀನು ಆ ಕಿಟಕಿ ಪರದೆ ಎಲ್ಲ ಹೊಸ ಕ್ಲೀನ್ ಮಾಡ್ಕ. ಸಾಹೇಬ್ರೆ, ಸಾರ್ಥಕ ಅಡ್ಗೆ ಮನೆ ಆಗಿರ್ಬೇಕು. ನಾನು ಹೋಗಿ ಕರ್ಕೊ ಬರ್ತೀನಿ. ಸಾರ್ಥಕ ಏನಾದ್ರೂ ಕೆಲಸ ಹೇಳಿದ್ರೆ ಸಾಕು, ಓಡೋಗ್ತಾಳೆ. ಬೇಗ ಬೇಗ, ನೆಂಟ್ರು ಬರೋ ಟೈಮ್ ಆಯ್ತು. ಅಶೋಕ, ಎಲ್ಲೋಗಿದ್ದಿಲ್ಲ ಇಷ್ಟೊಂದು ಕೆಲಸಗಳಿರುವಾಗ? ಇಲ್ಲೇ ಇದ್ದೆ ಅಪ್ಪಯ್ಯ. ಸರಿ ಬಿರ್ಬಿರ್ನೆ ಕೆಲಸಗಳಾಗಬೇಕು, ನೋಡ್ತೇವೆ. ಹಾ ಅಪ್ಪಯ್ಯ. ಯಾವನ್ಲ ಅದು ಕೊಟ್ಟಿದ್ದು ಕ್ಯಾಮೆ ಮಾಡ್ದೆ ಅಲ್ಟೆ ಹೊಡಿತಿರೋದು? ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀನಿ. ಅಶೋಕ, ಏನ್ ಮಾತಾಡೋದು ನೀನು? ಹೊಸಿ ನೋಡ್ಕೊಂಡ್ರೆ ಹಂಗ ಮಾತಾಡೋದು. ಕೆಲ್ಸಗಾರ ತವ ಗೌರವದಿಂದ ಮಾತಾಡಿ ಕೆಲಸ ತಗೋಬೇಕು. ನೋಡ್ತಾ ಹೋಗ. ಹಾ ಅಪ್ಪಯ್ಯ. ಏನಾತ್ಲ? ಏನಿಲ್ಲ ಅಪ್ಪಯ್ಯ, ತಪ್ಪಾಯ್. ಕರೆದ್ರ ಸಾಹೇಬ್ರೆ? ಸದಕ, ಅಡುಗೆ ಕೆಲಸ ಎಲ್ಲ ಹೆಂಗ್ ನಡೀತೈತೆ? ಬೆಳಿಗ್ಗೆಯಿಂದ 4 ಸರ್ತಿ ಕೇಳಿದ್ರಿ, ಎಲ್ಲ ಸಂದಾಗೆ ನಡೀತೈತೆ. ಏನ್ ಮಾಡೋದು ಹೇಳಿ ಶಾರದಕ್ಕ, ಮನಸ್ಸು ಒಂತಾವ್ ನಿಲ್ತಾನೆ ಇಲ್ಲ. ಈ ಬ್ರಹ್ಮಚಾರಿ ಲಗ್ನಕ್ಕೆ ಒಪ್ಕೊಂಡ್ಬಿಟ್ಟವನಲ್ಲ, ಅದೇ ದೊಡ್ಡ ದಿಸ್ಯ ಆಗೋಗ್ಬಿಟ್ಟಿತ್ತೆ. ರಾಮ ಎದ್ದಿದ್ದಾನೆ? ಗೊತ್ತಿಲ್ಲ ಸಾಹೇಬ್ರೆ, ನಾನು ಅಡ್ಗೆ ಮನೆಯಲ್ಲೇ ಇದ್ದೆ. ನೀವು ಹೇಳಿದ್ರಲ್ಲ ಎಲ್ಲೂ ಹೋಗ್ಬಾರ್ದು ಅಂತ, ಇನ್ನು ಮನಿಕೊಂಡೇ ಇರ್ಬೇಕು. ಯಾವ್ದಕ್ಕೂ ಅವನ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು. ಇವತ್ತು ಅವನಿಗೆ ಎಲ್ಲಿಗೂ ಹೋಗ್ಬಿಡ್ಕೂಡ್ದು. ಸರಿ ಸಾಹೇಬ್ರೆ. ಬರ್ಬೇಕು ಬರ್ಬೇಕು. ಹುಲಿವಾನ್ ದೊಡ್ಡ ಮನೆ ಅಶೋಕ್ ಸಾಹೇಬ್ರು. ನೀವು ಗನ್ನಿಗೆ ಗುಂಡು ಹಾಕಿ ಹೊಡಿತೀರೋ ಅಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಮಾತ್ರ ದಿನಾ ಗುಂಡು ಹೊಡಿತೀರಾ ಅಲ್ವಾ? ಏನ್ ಹೇಳ್ತಿದ್ಯಾ ನಂದಿ? ತೆಗಿರಿ ಕಚ್ಚೆಟ್ನ. ಕಣ್ಣು ಮುಚ್ಕೊಂಡು ಕುಡಿಯೋ ಬೆಕ್ಕು ಸುತ್ತಲೂ ಇರೋ ಜನರನ್ನ ದಡ್ರು ಅನ್ಕೊಳ್ತಂತೆ. ಇವತ್ತಾದ್ರೂ ಕುಡಿದೇ ಇರಕ್ಕಾಗಲ್ಲ ನಿಮ್ಗೆ? ಟೆನ್ಷನ್ ಇತ್ತು. ಟೆನ್ಷನ್ ಟೆನ್ಷನ್ಗೋಸ್ಕರ ಕುಡಿಯೋದಾಗಿದ್ದಿದ್ರೆ ಇಷ್ಟೊದ್ಗಾಗ್ಲೇ ನಾನು ಸಾರ ಅಂಗಡಿನ ಹಿತ್ತಕ್ಕೆ ತರಿಸ್ಕೋಬೇಕಿತ್ತು. ಹಗ್ಲು ರಾತ್ರಿ ಅಂತ ನೋಡ್ದೆ ಮನೆಗೋಸ್ಕರ ದುಡಿತಾ ಇದ್ದೀನಿ. ಇದ್ರ ಜೊತೆಗೆ ಹೊಸ ಜವಾಬ್ದಾರಿ ಬೇರೆ. ನೀವ್ ನೋಡಿದ್ರೆ ಬೆಳಗ್ಗೆನೆ ಏರ್ಸ್ಕೊಂಡ್ಬಂದ್ಬಿಟ್ಟಿದ್ದೀರಾ. ಒಂದು ಕಡೆ ನೀವು, ಇನ್ನೊಂದು ಕಡೆ ನಿಮ್ಮ ಅಣ್ಣ. ಸಾಕಾಗೋಗಿದೆ ನನ್ಗೆ. ರಾಮಣ್ಣ ರೆಡಿನಾ? ನಾನ್ ಜವಾಬ್ದಾರಿ ತಗೊಂಡ್ಮೇಲೆ ಆ ಕೆಲಸ ಆಗದೆ ಇರತ್ತಾ? ಆದ್ರೆ ಏನ್ ಮಾಡೋದು, ಈ ಮನೆಗೆ ಎಷ್ಟೇ ಮಾಡಿದ್ರು ಕೊನೆಗೆ ಒಳ್ಳೆ ಹೆಸರು ಸಿಗೋದು ಮಾತ್ರ ಶಾರದಕ್ಕಂಗೆ. ಯಾರದು? ಕಾರ್ಯಕರ್ತರು. ಬಂದೆ. ಮನೇಲಿರೋದು ಫೋನ್ ಮಾಡ್ಬಿಡ ಅಂತ ಹೇಳಿದ್ರು ನನಗೆ. ಕಾರ್ಯಕರ್ತರು ಮತ್ತೆ ಬೆಕ್ಕು ಕಣ್ಣು ಮುಚ್ಕೊಂಡು ತಪ್ಪು ಮಾಡ್ತಿದೆ. ಮೊದಲು ಇದೆಲ್ಲ ಮುಗಿಲಿ, ಆಮೇಲೆ ನೋಡ್ಕೋತೀನಿ ನಿಮ್ಮನ್ನ. ಅಕ್ಕ, ನಂಗೊಂದು ಅನುಮಾನ. ಏನೇ? ಈಗ ರಾಮಣ್ಣಂಗೆ ಮದುವೆ ಆಗಿ ಈ ಮನೆಗೆ ದೊಡ್ಡ ಸೊಸೆ ಬರ್ತಾಳಲ್ಲ, ಆಗ ಎಲ್ಲ ಚಿನ್ನ ಒಡವೆನೂ ಅವಳಿಗೆ ಸೇರ್ತೈತೆ ಅಲ್ಲೂರ ಅಕ್ಕ? ಚಂದ್ರಿ, ಪೆದ್ದಿ ಅಂದ್ರೆ ಪೆದ್ದಿ ಕಣ ನೀನು. ನೋಡು, ಇಂಥ ದೊಡ್ಡ ಪ್ರಶ್ನೆಗಳನ್ನ ಕೇಳೋದನ್ನ ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಮಾತ್ರ ಕೇಳ್ತಿರು. ಏನ ಬ್ರೇಕಿಂಗ್ ನ್ಯೂಸಾ? ಹಂಗಂದ್ರೆ ಏನಕ್ಕ? ಬಿಸಿ ಬಿಸಿ ಸುದ್ದಿ ಬರುತ್ತೆ, ಇರು. ಈಗ ಸಮಯ ಮತ್ತೆ ಅವಕಾಶ ಎರಡು ನನ್ನ ಕೈಯಲ್ಲಿದೆ. ಜಸ್ಟ್ ವೇಟ್ ಅಂಡ್ ವಾಚ್.
ರಮಣ 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 ಎಲ್ಲೋದ್ನಪ್ಪ ಇವನು? ಓ, ಬಾಸ್ನ ನೋಡಕ್ಕೆ ಕೊಟ್ಟಿಗೆಗೆ ಹೋಗಿರ್ಬೇಕು. ರಮಣ 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 ಎರಡೆಲ್ಲ ಆಟನೇ ಆಡೋದ್ ಕಣ್ಲ ನಾನು. ಕಮ್ಮಿ ಕಿಮ್ಮಿಯಲ್ಲಿ ಆಡಕ್ಕಿಲ್ಲ ನಾನು. ಒಂದ ಅಂದರು ಇಲ್ಲ ಬಾರು, ಅರ್ಥ ಆಯ್ತಾ? ಸುಮ್ಮನೆ ಆಮೇಲೆ ಫೋನ್ ಮಾಡ್ತೀನಿ. ಯಾರ ಹತ್ರ ಮಾತಾಡ್ತಿದ್ರಿ? ಕಾರ್ಯಕರ್ತರು. ಅದೇನ್ ಮಾತಾಡ್ತಿರ್ತಿರೋ? ಯಾವಾಗ ನೋಡಿದ್ರು ಪಾರ್ಟಿ, ಆಫೀಸು, ಕಾರ್ಯಕರ್ತರು. ನಿಮಗ್ ಸ್ವಲ್ಪ ಕೆಲ್ಸಗಳೆಲ್ಲ ಹೆಂಗ್ ನಡೀತಾ ಇದೆ? ಹಾ ಮಾವ, ಎಲ್ಲಾ ಕೆಲ್ಸನೂ ಚೆನ್ನಾಗಿ ನಡೀತಾ ಇದೆ. ಹೂವಪ್ಪಯ್ಯ, ನಾನು ಎಲ್ಲ ಬಂದೂಕಗಳನ್ನ ಸರಿ ಮಾಡಿವ್ನಿ. ಎಲ್ಲ ಸರಿಯಾಗೈತೆಪ್ಪಯ್ಯ. ಏಯ್ ಸಾಕ್. ಓ ಹಾ, ಹೇಳಿ ಶ್ರೀಕಂಠಯ್ಯನವ್ರೆ. ಹೌದಾ? ಸರಿ ಸರಿ, ಬನ್ನಿ ಬನ್ನಿ ಬನ್ನಿ. ಶ್ರೀಕಂಠಯ್ಯನವರು ಇನ್ನು ಅರ್ಧ ಗಂಟೆಲಿ ಇಲ್ಲಿರ್ತಾರೆ. ಅಷ್ಟರೊಳಗೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಡ್ಬೇಕು. ಸಾಹೇಬ್ರೆ, ರಾಮಣ್ಣನ ಕೋಣೆಗೆ ಹೋಗಿದ್ದೆ. ರಾಮಣ್ಣ ಅಲ್ಲಿಲ್ಲ. ಎಲ್ಲ ಕಡೆಗೂ ಹುಡುಕ್ತೆ, ಎಲ್ಲೂ ಕಾಣ್ತಿಲ್ಲ. ಏನ್ ಹೇಳ್ತೇವ್ರಿ ಸಾರ್ಬೇಕ? ಲೇ ಬಸವ, ಬರಲ್ಲ ಇಲ್ಲಿ. ಹೊಲತಾವ ರಾಮ ಅವನು ನೋಡ್ಲಾ? ಅಶೋಕ, ನೀ ಗರಡಿ ಮನೆ ತಾವ್ ನೋಡ್ಲಾ? ನಾನು ಗೊತ್ತು ಕಲ, ಗರಡಿ ಮನೆ ನಿಂಗೆ ಹಾಕಿಲ್ಲ ಅಂತ ನಂಗೆ ಗೊತ್ತು. ಅದ್ರ ಶ್ರೀಕಂಠನವ್ರು ಬರೋ ಹೊತ್ತಿಗೆ ಅವನ್ನ ಕರ್ಕೊಂಡ್ ಬಂದಿರ್ಬೇಕು. ನೀ ಇಲ್ಲಿ ಹೋಗ್ಲಾ? ಮಾವ ಹೇಳ್ತಿದಾರಲ್ರಿ, ಹೊಡಿ. ಮಾವ, ನಾನೆಲ್ಲಾದ್ರೂ ಹೋಗಿ ಹುಡುಕ್ಲಾ? ಚಂದ್ರಿ ಅಕ್ಕ, ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಏನು ಅಂತ ನಿನಗೀಗ ಗೊತ್ತಾಯ್ತಾ? ಗೊತ್ತಾಯ್ತಕ್ಕ. ಬನ್ನಿ ಮೇಡಮ್, ಬನ್ನಿ. ಗುಡ್ ಮಾರ್ನಿಂಗ್ ಸರ್. ನಾನು ನಿಂಗೆ ಹೇಳಿದ ಕೆಲಸ ಏನ್ ಮಾಡಿದೆ? ಏನ್ ಕೆಲಸ ಸರ್? ಅನ್ಕಂಡೆ ದಿಟ್ಟವಾಗ್ಲಿ ಈ ಕೆಲಸ ನೀನ್ ಮಾಡಾಕಿಲ್ಲ ಅಂತ. ಪಟ್ಟಣದಾಗ ಓದ್ಕೊಂಡ್ ಬಂದಿರೋ ಡಿಗ್ರಿ ಮೇಡಮು ರಾಮಣ್ಣ ತಾವ ಪತ್ರಕ್ಕೆ ಸಹಿ ಹಾಕ್ಸ್ಕೊಂಬಂತ ಹೇಳಿದ್ನಲ್ಲ, ಏನಾಯ್ತು? ಪತ್ರಕ್ಕೆ ಸಹಿ ಹಾಕ್ಸ್ಕೊಂಬರ್ತೀಯೋ ಇಲ್ಲ ಕಂಪ್ಯೂಟರ್ ತಗೊಂಡೋಗಿ ದೊಡ್ಡ ಮನೆಗೆ ಇಟ್ಬರ್ಲೋ? ಸಾರಿ ಸರ್, ಮರ್ತೋದೆ. ಹೇಳಿದ ಕೆಲಸನ ಮಾಡದೆ ಮರ್ತೋದೆ ಅಂತ ಹೇಳಕ್ ನಾಚಿಕೆ ಹಾಕಿಲ್ವಾ? ಏಟಾದ್ರೂ ಪಟ್ಟಣದಿಂದ? ಸರ್ ನಾನು ಮರ್ತೋದೆ, ಇದು ಲೆಟರ್ ಕೊಡೋಕೆ. ತಗೊಳ್ಳಿ. ವಾ, ನಾನು ಕೇಳೋ ತನಕ ಕೊಡಬಾರ್ದಂತ ಮಾಡ್ಕೊಂಡಿದ್ಯಾ? ಕೊಡಿಲೆ. ಎಲ್ಲಿ ಪತ್ರ ಬರ್ದಾರ ಸಹಿ ಎಲ್ಲಿ? ಇದನ್ನ ರಾಮಣ್ಣನೇ ಬರ್ದೀನಿ ಅಂತ ನಾ ಹೆಂಗ್ ನಂಬೋದು? ಡಿಗ್ರಿ ಮೇಡಮ್, ನನ್ ಕಿವಿನ ಚುಚ್ಚಕ್ ಬಂದ್ಯಾ? ಸರ್, ನಿಜವಾಗ್ಲೂ ಇದು ರಾಮ್ ಅವರೇ ಬರ್ದಿರೋದು. ನಾನ್ ನಂಬಕ್ಕಿಲ್ಲ. ಕಂಪ್ಯೂಟರ್ಗೆ ಪ್ರೂಫ್ ತಗೊಂಬ ಅಂತ ಹೇಳಿದ್ರೆ ನೀನ್ ಪ್ರೂಫ್ಗೆನೆ ಪ್ರೂಫ್ ಕೇಳಂಗ್ ಮಾಡಿದ್ಯಾ? ಹೋಗಿ ರಾಮಣ್ಣ ತಾವ್ ಸಹಿ ತಗೊಂಬ ಹೋಗ. ಸರ್, ಆದ್ರೆ ಕ್ಲಾಸ್ ಇದೆ ಈಗ. ವಾಹ್, ಏನ ಮಿಸ್ಕೊಲಾಕ್ ಬೇರೆ ಟೀಚರೇ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ಮೊದ್ಲೋಗಿ ರಾಮಣ್ಣ ತಾವ್ ಸಹಿ ತಗೊಂಬ, ಆಮೇಲೆ ಬೇರೆ ಕೇಮ ಮಾಡು. ತಗ ಹೋಗು.
ಈ ಲೆಟರ್ನ ರಾಮು ಅವ್ರು ಬರ್ತಿಲ್ಲ ಅಂದ್ರೆ ಇನ್ಯಾರು ಬರ್ತಿರ್ಬೋದು? ಅವರು ಬರ್ಕೊಡೋ ಫ್ರೆಂಡ್ಸ್ ಯಾರಿದ್ದಾರೆ? ನಮಸ್ಕಾರ ಅಶೋಕಣ್ಣ. ನಮಸ್ಕಾರ. ನೀನು ಹಿಡ್ಕ. ಅಶೋಕಣ್ಣ, ನೀವೇನು ಇಲ್ಲಿ? ರಾಮಣ್ಣ ಇಲ್ಲಿ ರಾಮಣ್ಣ ಇನ್ನೂ ಗಲ್ಡಿಗೆ ಬಂದಿಲ್ಲ. ಬಂದಿಲ್ವಾ? ಅದಂಗೆ ಯಾವತ್ತೂ ಗರಡಿ ಮನೆ ತಪ್ಪಿಸ್ಕೊಳ್ಳೋದಿಲ್ವಲ್ಲ? ಆದ್ರೆ ಯಾಕೋ ಇತ್ತೀಚೆಗೆ ರಾಮಣ್ಣ ಸರಿಯಾಗಿ ಗಲ್ಡಿಗೆ ಬರ್ತಿಲ್ಲ. ಏನು ಹೇಳ್ತಿದ್ದೀರಾ? ಸರಿಯಾಗಿ ಬರ್ತಿಲ್ಲ ಅಂತ ಈಗ ಹೇಳ್ತೀವ್ರಾ? ಈಟ್ ಖರ್ಚು ಮಾಡಿ ಗರಡಿ ಮನೆ ನಡೆಸ್ತಿರೋದು ಯಾಕೆ? ರಾಮಣ್ಣಂಗೆ ಒಳ್ಳೆ ಅಭ್ಯಾಸ ಆಗ್ಬೇಕಂತ ತಾನೆ? ಒಬ್ಬೊಬ್ಬನು ಬಂದೂಕ ತಗೊಬಂದು ಶೂಟ್ ಮಾಡ್ಬಿಡ್ತೀನಿ. ಕ್ಷಮಿಸಿ ಅಶೋಕಣ್ಣ, ನಾನು ರಾಮಣ್ಣಂಗೆ ಹೇಳಿದ್ದೆ. ಆದ್ರೂ ಇಲ್ಲ, ಏನೂ ಇಲ್ಲ. ಏನು ಮಾಡ್ತಿರೋ ಗೊತ್ತಿಲ್ಲ. ಎಲ್ಲಾ ಪೈಲ್ವಾನ್ರನ್ನು ಕಳಿಸಿ ಇನ್ನು 15 ನಿಮಿಷದಲ್ಲಿ ರಾಮಣ್ಣ ಇರಬೇಕು. ಇಲ್ಲ ಅಂದ್ರೆ ನೀವು ಇರಕ್ಕಿಲ್ಲ, ಗರಡಿ ಮನೆನೂ ಇರಕ್ಕಿಲ್ಲ. ಲೇ ಓಡ್ರು, ರಾಮನ್ ಹುಡುಕ್ರಿ. ಮೊದ್ಲು ಈ ಸ್ಕೂಲ್ ಕಡೆಗೆ ನೋಡ್ರಿ, ಓಡಿ. ಮಂಜಾ, 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 ಏನ್ ಬಸೋಣ? ರಾಮಣ್ಣ ನೋಡ್ದಿ ಅನ್ಲ? ಇಷ್ಟೊತ್ತಾಗ ಗರಡಿ ಮನೆ ಇರ್ತಾರೆ. ಏನ್ ಬಸೋಣ, ಏನಾಯ್ತು? ಹೆಣ್ಣಿನ ಕಡೆಯವರು ರಾಮಣ್ಣ ನೋಡಕ್ಕೆ ಮನೆ ಬಂದು ಕುಂತ್ಕೊಂಡವ್ರೆ. ಇನ್ನು 30 ನಿಮಿಷದೊಳಗೆ ಹುಡುಕ್ಬೇಕು, ಎಲ್ಲರೂ ಬೇಗ ಹುಡುಕ್ಬೇಕು. ಆಯ್ತಾ? ಬರ್ಲಾ? ರಾಮಣ್ಣ, ರಾಮಣ್ಣ. ಏನ್ ಮಂಜ, ಎಲ್ಲಿ ಅಂತ ರಾಮಣ್ಣನ ಹೆಂಗ್ ಹುಡ್ಕೋಣ? ಅಯ್ಯೋ ಅಪ್ಪಯ್ಯ, ಬಸವಣ್ಣ ಹೇಳಿದ್ ಕೇಳಿಸ್ಕೊಂಡ? ಹೆಣ್ಣಿನ ಕಡೆಯವ್ರು ಬಂದು ಕುಂತವ್ರಂತೆ. ರಾಮಣ್ಣನ ಹುಡುಕಿ ಪ್ರಯೋಜನ ಇಲ್ಲ, ಸುಮ್ಕೆ ಕ್ಯಾಮಿ ಮಾಡೋ. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ರಾಮ ಇಲ್ಲ. ಇನ್ನೇನ್ ಬರ್ಬೋದಪ್ಪಯ್ಯ, ಎಲ್ಲಾ ಪೈಲ್ವಾನ್ರ ಕಿட்ட ಹೇಳಿವ್ನಿ. ರಾಮಣ್ಣನ ಹುಡುಕ್ಲಿಲ್ಲ ಅಂದ್ರೆ ಒಬ್ಬೊಬ್ಬನ ಬಂದೂಕ್ ತಗೊಂಡು ಶೂಟ್ ಮಾಡ್ತೀನಿ ಅಂತ. ಸಾಕು ನಿಲ್ಸಲ್ಲ ನೀನ್ ಬಂದೂಕ್ ವಜ್ಜನ. ನೀನು ಹುಡ್ಕೊಂಬರ್ಲ ಅಂದ್ರೆ ಯಾವ ಹೇಳ್ಕೊಳ್ತಾನ ತಲೆ ನಮಗೆ ಬಾಲ ಕರ್ಕೊಂಡಂಗತ್ತು. ನೀನು ಹುಡ್ಕೊಂಬರ್ಲ. ಅಪ್ಪಯ್ಯ, ನೆಂಟ್ರು ಬಂದ್ರು ಅನ್ಸುತ್ತೆ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಇವನು ನನ್ನ 2ನೇ ಮಗ ಅಶೋಕ. ಬನ್ನಿ ಬನ್ನಿ ಬನ್ನಿ. ಒಂದ್ ನಿಮಿಷ ಬಿರ್ನೆ ಹೋಗಿ ರಾಮನ್ ಕರ್ಕೊಂಬರ್ಲ. ಬನ್ನಿ. ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇವರು ನಮ್ಮ ದೊಡ್ಡ ಮನೆ ಕಿರಿ ಸೊಸೆ, ನಮ್ಮ ಅಶೋಕ ಇದ್ದಾನಲ್ಲ ಅವನ ಹೆಂಡತಿ. ನಮಸ್ಕಾರ. ನನ್ನ ಹೆಸರು ನಂದಿತಾ, ಮೈಸೂರು ಮಹಾದೇವಯ್ಯನವ್ರ ಮಗಳು. ಓಹೋ, ನಮ್ಮ ಮೈಸೂರು ಮಾದೇವಯ್ಯನ ಮಗಳು. ಇವರು ಶಾರದಕ್ಕ ಅಂತ. ತಾಯಿ ಕಳ್ಕೊಂಡ್ಮೇಲೆ ನಮ್ಮ ರಾಮು ಮತ್ತು ಅಶೋಕನ್ನ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀವ್ರೇನು. ಶಾರದಕ್ಕ, ಕಾಫಿ ಟೀ ತಿಂಡಿ ತಿನಿಸು ತಗೊಂಬನ್ನಿ ಹೋಗಿ. ಏನು ಬೇಡ, ಈಗ ತಾನೇ ತಿನ್ಕೊಂಡು ಬಂದ್ರಿ ನಾವು. ಮೊದಲನೇ ಸಲ ಮನೆಗೆ ಬಂದಿದ್ದೀರಿ, ಹಾಗಂದ್ರೆ ಹೇಗೆ? ಶಾರದಕ್ಕ, ನೀವು ಹೋಗಿ ತಗೊಂಬನ್ನಿ ಹೋಗಿ. ಅಪ್ಪನವ್ರೆ, ಎಲ್ಲಿ ನಿಮ್ಮ ದೊಡ್ಡ ಮಗ ರಾಮ ಕಾಣ್ತಾನೆ ಇಲ್ಲ? ಅಪ್ಪನವ್ರೆ, ಎಲ್ಲಿ ನಿಮ್ಮ ದೊಡ್ಡ ಮಗ ರಾಮ ಕಾಣ್ತಾನೆ ಇಲ್ಲ? ಇನ್ನೇನು ಬಂದ್ಬಿಡ್ತಾರೆ. ಸರಿ ಸರಿ. ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಬರ್ಲಿಲ್ವಾ? ಅವಳಿಗೆಲ್ಲಮ್ಮ ಟೈಮ್ ಇದೆ. ಯಾವಾಗ ನೋಡಿದ್ರು ಸಮಾಜ ಸೇವೆ ಅಂತ ಓಡಾಡ್ತಿರ್ತಾಳೆ. ನೆಕ್ಸ್ಟ್ ಟೈಮ್ ಬರುವಾಗ ಖಂಡಿತ ಕರ್ಕೊಂಡು ಬರ್ತೀವಿ.
ಬರ್ರಿ. ಇದೆಲ್ಲ ಯಾಕೆ ಬೇಕಾಗಿತ್ತು? ಅಯ್ಯೋ ಪರವಾಗಿಲ್ಲ ತಗೊಳ್ಳಿ. ಇರ್ಲಿ ತಗೊಳ್ಳಿ. ರೈಸ್ ತಗೊಳ್ಳಿ. ಅಮ್ಮವ್ರೆ ಅದು ಗೊತ್ತಾಯ್ತು ಬಸವಣ್ಣ. ಬನ್ನಿ ಬನ್ನಿ, ಒಂದ್ ನಿಮಿಷ ಬರ್ತೀನಿ. ಏನಾಯ್ತು ಬಸವಣ್ಣ, ಬಾವ ಸಿಕ್ಕಿದ್ರಾ? ಅಮ್ಮವ್ರೆ ಗದೆ ತಾವೂ ಇಲ್ಲ, ತೋಟದಾಗೂ ಇಲ್ಲ, ಮನೆ ಕೇಳಿದ್ರೆ ಅವನಿಗೂ ಗೊತ್ತಿಲ್ವಂತೆ. ಶೋ ದೇವ್ರೆ, ಈಗೇನ್ ಮಾಡೋದು? ಹೋಗಿ ಎಲ್ಲ ಕಡೆನೂ ಹುಡುಕಿ ಬಸವಣ್ಣ. ಸರಿ ಅಮ್ಮವ್ರೆ, ಹೋಗಿ, ಆಯ್ತು ಹೋಗಿ. ಅಮ್ಮವ್ರೆ. ಒಂದು ನಿಮಿಷ ಬಂದೆ. ಏನಾಯ್ತಮ್ಮ? ಮಾವ, ಬಾವ ಎಲ್ಲೂ ಕಾಣಿಸ್ತಿಲ್ವಂತೆ. ಅವನ ಮೇಲೆ ಒಂದು ಕಣ್ಣಿಟ್ಟಿದೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಈಗ ಎಲ್ಲಿ ಅಂತ ಹುಡ್ಕೋತವನ್ನ. ನಾನೊಂದು ಕಣ್ಣು ಇಟ್ಟಿದ್ದೆ ಮಾವ, ಆದ್ರೂ ಅವರು ಯಾವಾಗ ಹೇಗ್ ಮನೆಯಿಂದ ಹೋದ್ರು ಅಂತಾನೆ ಗೊತ್ತು. ಸರಿ ಸರಿ, ಈಗ ಸಮಯ ಇಲ್ಲ. ನೀನು ಊರ್ ಜನನೆಲ್ಲ ಕಳಿಸಿ ಅವ್ರನ್ನ ಹುಡುಕ್ಸು. ಅಲ್ಲಿ ತನಕ ನಾನು ಅವ್ರ ಜೊತೆ ಮಾತಾಡ್ತಾ ಸಂಭಾಳಿಸ್ತೇನೆ. ಸರಿ ಮಾವ.